ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಮಂಡೇ ಮಾರ್ನಿಂಗ್, ಮಂಡೇ ಜೂನ್ 8. ನಾವು ಟ್ರಾವೆಲಿಂಗ್ ಹೋಗ್ಲಿಕ್ಕೋಸ್ಕರ ನಾನು ಸ್ವಲ್ಪ ಸ್ನ್ಯಾಕ್ಸ್ ತರ ಏನಾದರೂ ರೆಡಿ ಮಾಡುವ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಇಲ್ಲಿ ಇದು ಕರಾವಳಿ ಕಡೆ ಎಲ್ಲ ಶಂಕರಪೋಳೆ ಅಂತ ಹೇಳಿ ಮಾಡ್ತಾರೆ, ನಿಮ್ಗೆಲ್ಲ ಗೊತ್ತೇ ಇರ್ಬೋದು. ಅದನ್ನ ಮಾಡ್ಲಿಕ್ಕೋಸ್ಕರ ನಾನು ಗೋಧಿ ಹಿಟ್ಟಿಂದ ಮಾಡ್ತಾ ಇದ್ದೀನಿ ಇವತ್ತು. ಮೈದಾ ಅಷ್ಟು ಒಳ್ಳೇದಲ್ಲ ಅಂತ ಹೇಳಿ ಗೋಧಿ ಹಿಟ್ಟನ್ನ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಇಷ್ಟು ಹಿಟ್ಟನ್ನ ರೆಡಿ ಮಾಡಿ ಇಟ್ಟಿದ್ದೀನಿ. ಟ್ರಾವೆಲಿಂಗ್ ಅಂದ್ರೆ ನಾವ್ ಎಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿ ಎಲ್ಲ ನನ್ನ ಮುಂದಿನ ಬ್ಲಾಗ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ. ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ನ ವಿಸಿಟ್ ಮಾಡಿದಿರಾ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನಿಮ್ಗೆ ಲೈಕ್ ಅನ್ಸಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ ಒಂದೊಳ್ಳೆ ಕಮೆಂಟ್ ಕೂಡ ಮಾಡಿ ಸಪೋರ್ಟ್ ಮಾಡಿ. ಈ ಶಂಕರಪೋಳೆ ರೆಸಿಪಿ ನಿಮ್ಗೆ ಏನಾದ್ರೂ ಬೇಕಿದೆ ಅಂತ ಹೇಳಿದ್ರೆ ನನ್ನ ಚಾನೆಲ್ ಅಲ್ಲಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲ ಇದನ್ನ ಜಸ್ಟ್ ನೀವು ಏನಿಲ್ಲ, ಗೋಧಿ ಹಿಟ್ಟು ಚಪಾತಿಗೆ ನೀವು ಹೇಗೆ ಲಟ್ಸ್ಕೊಳ್ತೀರಾ ಆ ತರನೇ ಲಟ್ಸ್ಕೊಳ್ಬೇಕು ಹಿಟ್ಟನ್ನ ಕಲಿಸ್ಕೊಂಡು. ಅದಕ್ಕೆ ನೀವು ಬೇಕಿದ್ರೆ ಸ್ವಲ್ಪ ಬೆಲ್ಲ ಇಲ್ಲ ಅಂದ್ರೆ ಸಕ್ಕರೆ ಪುಡಿನ ಹಾಕೊಂಡ್ರೆ ಸ್ವಲ್ಪ ಸಿಹಿ ಸಿಹಿಯಾಗಿ ಚೆನ್ನಾಗಿರುತ್ತೆ. ಇಲ್ಲ ಸಿಹಿ ಬೇಡ ಅಂತ ಹೇಳಿದ್ರೆ ನೀವು ನಾರ್ಮಲ್ ಆಗಿ ಸಾಲ್ಟ್ ಹಾಕೊಂಡು ಕಲಿಸ್ಕೊಳ್ಬೇಕು ಗೋಧಿ ಹಿಟ್ಟನ್ನ. ಬಟ್ ಇದನ್ನ ಸ್ವಲ್ಪ ಸಾಫ್ಟ್ ಆಗಿ ಕಲಸಿಟ್ಕೊಂಡು ಒಂದು 3 to 4 hours ನಾವು ಪಕ್ಕದಲ್ಲಿ ಎತ್ತಿಟ್ಕೊಂಡ್ರೆ ಅದು ಚೆನ್ನಾಗಿ ಬರುತ್ತೆ. ಮಾಡೋದು ತುಂಬಾ ಈಸಿ, ಬಟ್ ಇದನ್ನ ಕಟ್ ಮಾಡೋದಿದೆಯಲ್ವಾ, ಅದಕ್ಕೆ ನಾನು ಒಂದು ಕ್ವಿಕ್ ಆಗಿ ಕಟ್ ಆಗುತ್ತೆ ಅಂತ ಹೇಳಿ ಪಿಜ್ಜಾ ಕಟರ್ನ ಇಟ್ಕೊಂಡಿದೀನಿ. ನಿಮ್ಗೂ ಕೂಡ ಆತರ ಏನಾದ್ರು ಈ ಸ್ನಾಕ್ಸ್ ನ ಮಾಡ್ಬೇಕಂತ ಹೇಳಿದ್ರೆ ಈ ತರ ನಿಮ್ಗೆ ಪಿಜ್ಜಾ ಕಟರ್ ಶಾಪಲ್ಲೆಲ್ಲ ಸಿಗುತ್ತೆ, ಅದನ್ನ ತಂದಿಟ್ಕೊಳ್ಳಿ. ಈಸಿಯಾಗಿ ನಾವು ಬೇಗನೆ ಮಾಡ್ಕೊಳ್ಬಹುದು. ಬೇರೆಯವರ ಸಹಾಯ ಇಲ್ದೇನೆ ಒಬ್ಬರೇನೆ ಈಸಿಯಾಗಿ ಮಾಡ್ಕೊಳ್ಬಹುದು. ಇಲ್ಲಾಂದ್ರೆ ಚಾಕುವಲ್ಲೆಲ್ಲ ಕಟ್ ಮಾಡಿದ್ರೆ ತುಂಬಾ ಲೇಟ್ ಆಗಿ ಆಗುತ್ತೆ. ಈ ತರ ಸ್ನಾಕ್ಸ್ ನ ನೀವು ಮಾಡಿಟ್ರೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಕೊಡ್ಬೋದು, ಈವ್ನಿಂಗ್ ಟೀ ಜೊತೆ ತುಂಬಾ ಚೆನ್ನಾಗಿರುತ್ತೆ. ನನ್ ಮಕ್ಳಿಗಂತೂ ತುಂಬಾನೇ ಇಷ್ಟ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನ ಕಟ್ ಮಾಡಿದ್ಮೇಲೆ ಈ ತರನೇ ನಾವು ಒಂದೇ ಸಲ ಹಾಕಿಡಿದ್ರು ಎಣ್ಣೆಲಿ ಹಾಕಿದ್ಮೇಲೆ ಅದು ಬಿಡಿ ಬಿಡಿಯಾಗಿ ಈ ತರ ಓಪನ್ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಬೇಗನೆ ಮಾಡ್ಕೊಳ್ಬಹುದು. ವಾರದಲ್ಲಿ ನೀವು ಒಂದ್ಸಲ ಮಾಡಿಟ್ರೆ ನಿಮ್ಗೆ 1 week ವರ್ಗುನು ಚೆನ್ನಾಗಿ ಮಕ್ಕಳಿಗೆಲ್ಲ ನೀವು ಕೊಡ್ಬೋದು, ಚೆನ್ನಾಗಿರುತ್ತೆ. ಹಾಗೆ ಇದ್ರ ಜೊತೆ ನಾನು ಸ್ವೀಟ್ ಅಂತ ಹೇಳಿ ರವೆ ಲಡ್ಡುನ ಮಾಡ್ತಾ ಇದ್ದೀನಿ. ರವೆ ಲಡ್ಡು ರೆಸಿಪಿ ಕೂಡ ನನ್ನ ಚಾನೆಲ್ ಅಲ್ಲಿ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ತುಂಬಾ ಫಾಸ್ಟ್ ಆಗಿ ಮತ್ತೆ ತುಂಬಾ ಇಷ್ಟಪಟ್ಟು ತಿನ್ನುವಂತ ಲಡ್ಡು ಇದು. ಹಾಗೆ ನಾವು ಈಸಿಯಾಗಿ ಕೂಡ ಮಾಡ್ಕೊಳ್ಬಹುದು. ಈ ರವೆ ಲಡ್ಡು ನನ್ನ ಹತ್ರ ಯಾವತ್ತೂ ಫೇಲ್ ಆಗಲ್ಲ, ನಾನು ಚೆನ್ನಾಗಿ ಮಾಡ್ತೀನಿ. ಸೊ ಅದಕ್ಕೋಸ್ಕರ ನನಗೆ ಈಸಿ ಅನ್ಸುತ್ತೆ, ಯಾವಾಗ್ಲೂ ಅದನ್ನ ಮಾಡ್ತಾ ಇರ್ತೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಇದನ್ನ ಮಾಡೋ ಮೆಥಡ್ ಕೂಡ ತುಂಬಾನೇ ಈಸಿ. ಆ ಈಸಿ ಮೆಥಡ್ ಏನು ಅಂತ ಹೇಳಿ ನಾನು ಆಲ್ರೆಡಿ ನನ್ನ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೋಡ್ಬೋದು. ಹಾಗೆ ಇದೆಲ್ಲ ಆಗಿದ್ಮೇಲೆ ನಮ್ದು ಹಳೆ ಕಾರ್ ಇತ್ತಲ್ವಾ, ಸೊ ಅದನ್ನ ತಗೊಂಡ್ ಹೋಗ್ಲಿಕ್ ಬಂದಿದ್ರು. ಅದನ್ನ ನಾವು ಸೇಲ್ ಮಾಡಿದ್ವಿ. ಹಾಗಾಗಿ ಲಾಸ್ಟ್ ಅಲ್ಲಿ ಒಂದು ವಿಡಿಯೋ ತೆಗೆದ್ಬಿಟ್ಟು ಹಾಕುವ ಅಂತ ಹೇಳಿ ನಾನು ವಿಡಿಯೋನ ತಗೊಂಡಿದ್ದೆ. ಹೊಸ ಕಾರನ್ನ ತಗೊಳ್ಳುವಾಗ ಕೂಡ ವಿಡಿಯೋ ಮಾಡಿದ್ವಿ, ಎಷ್ಟು ಖುಷಿಯಾಗಿ ಮಾಡಿದ್ವು. ಅಷ್ಟೇ ಬೇಜಾರಾಗಿ ನಾವು ಹಳೆ ಕಾರನ್ನ ಕೊಡುವಾಗ ವಿಡಿಯೋ ಮಾಡ್ಬೇಕಾಯ್ತು. ನಾವ್ ಈ ಕಾರನ್ನ ಒಂದು ಕಂಪನಿಗೆ, ಸ್ಪಿನ್ನಿ ಕಂಪನಿ ಇದೆಯಲ್ವಾ, ಅವರಿಗೆ ಸೇಲ್ ಮಾಡಿದ್ದು. ಅವರು ಒಂದು ಕೊಟೇಶನ್ ಕೊಡ್ತಾರೆ ನಮ್ಗೆ, ಎಷ್ಟಕ್ಕೆ ತಗೊಳ್ತೀವಿ ಏನಂತ ಹೇಳಿ. ಅದರ ಪ್ರಕಾರ ನಮ್ಗೆ ಇಷ್ಟ ಇದೆ ಅಂದ್ರೆ ನಾವು ಅವ್ರಿಗೆ ಸೇಲ್ ಮಾಡಬಹುದು. ಮತ್ತೆ ಪೇಪರ್ ವರ್ಕ್ಸ್ ಏನಿದ್ರು ಕೂಡ ಅವರೇ ರೆಡಿ ಮಾಡ್ಕೊಡ್ತಾರೆ. ಅದೊಂದು ಬೆನಿಫಿಟ್ ಅಷ್ಟೇನೆ.
ಹಾಗೆ ಈ ಕಾರ್ನ ನನ್ನ ಹಸ್ಬೆಂಡ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಒಳಗಡೆನೂ ಕೂಡ ಸೀಟ್ ಆಗಿರ್ಬೋದು ಏನು ಸ್ವಲ್ಪನೂ ಹಾಳಾಗಿಲ್ಲ. ಅದು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬಟ್ ಏನಂದ್ರೆ ಸ್ವಲ್ಪ ಚಿಕ್ಕದಾಯ್ತು. ಇವಾಗ ಮಕ್ಕಳೆಲ್ಲ ದೊಡ್ಡವ್ರು ಆಗ್ತಾ ಇದ್ದಾರಲ್ವಾ, ನಮ್ಗೆ ಎಲ್ಲಾದ್ರೂ ಟ್ರಾವೆಲ್ ಮಾಡುವಾಗ ಸ್ವಲ್ಪ ಅನ್ಕಂಫರ್ಟಬಲ್ ಆಗಿ ಅನಿಸ್ತಾ ಇತ್ತು ಅಂತ ಹೇಳಿ ಸೊ ಅದನ್ನ ಚೇಂಜ್ ಮಾಡಿದ್ದು. ಇಲ್ಲ ಅಂದ್ರೆ ತುಂಬಾ ಚೆನ್ನಾಗಿದೆ, ಹೊಸ ತರನೇ ಇದೆ. ಯೂಸ್ ಮಾಡಿದ್ದು ಬರೀ 7 ವರ್ಷ ಅಷ್ಟೇನೆ. ಲಾಸ್ಟ್ ಅಲ್ಲಿ ಕಾರ್ನ ತಗೊಂಡೋಗ್ಲಿಕ್ ಬಂದಾಗ ಸ್ವಲ್ಪ ಬೇಜಾರಾಗ್ತಾ ಇತ್ತು. ಯಾರೋ ಒಬ್ಬರನ್ನ ನಮ್ಮ ಮನೆ ಪರ್ಸನ್ನ ನಾವು ಬೇರೆ ಮನೆ ಕಳಿಸ್ತಾ ಇರೋ ತರ ಫೀಲ್ ಆಗ್ತಾ ಇತ್ತು. ಹಾಗಾಗಿ ಸ್ವಲ್ಪ ವಿಡಿಯೋಸ್ ಎಲ್ಲ ತೆಗೆದ್ಬಿಟ್ಟು ನಮ್ಮ ನೆನಪಿಗೋಸ್ಕರ ಹಾಗೆ ರೆಕಾರ್ಡ್ ಮಾಡಿ ಇಡುವ ಅಂತ ಹೇಳಿ ವಿಡಿಯೋ ಮಾಡಿದೀನಿ. ಹಾಗೆ ನನ್ನ ಹಸ್ಬೆಂಡು ನಾನು ಹಿಂದೆಗಡೆ ಸೀಟಲ್ಲಿ ಯಾವತ್ತೂ ಕುತ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ರು. ಹಾಗಾಗಿ ಇವತ್ತು ಫಸ್ಟ್ ಟೈಮ್ ಅವರು ಬ್ಯಾಕ್ ಸೀಟಲ್ಲಿ ಕುತ್ಕೊಂಡಿರೋದು. ಇವತ್ತಿನ ದಿನ ತುಂಬಾನೇ ಬ್ಯುಸಿ ಆಗಿತ್ತು. ನೆಕ್ಸ್ಟ್ ಡೇ ನಮ್ಗೆ ಟ್ರಾವೆಲಿಂಗ್ ಇರೋದ್ರಿಂದ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಬೇಕಿತ್ತು. ಹಾಗೆ ನನ್ನ ಮಕ್ಕಳದಿಬ್ರದ್ದು ಬರ್ಡೇ ಕೂಡ ಇದೆ ಜೂನ್ 13th ಮತ್ತೆ 15th. ಅದಕ್ಕೂ ಕೂಡ ಸ್ವಲ್ಪ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೊಳ್ಬೇಕಿತ್ತು. ಹಾಗಾಗಿ ಗಡಿಬಿಡಿಯಲ್ಲಿ ನಾವು ಇದನ್ನೆಲ್ಲ ಕೆಲಸ ಮುಗಿಸಿದ್ವಿ. ಇವಾಗ ಇವರು ತಗೊಂಡು ಹೋಗ್ತಾ ಇದ್ದಾರೆ ಕಾರು. ತುಂಬಾ ಬೇಜಾರಾಯ್ತು. ಬಟ್ ಇದು ನಮ್ಮ ಲಾಸ್ಟ್ ವಿಡಿಯೋ ಈ ಕಾರ್ದು.